KCET ಆನ್ಲೈನ್ ಅಪ್ಲಿಕೇಶನ್ 2026ಕ್ಕೆ ಸಂಬಂಧಪಟ್ಟಂತೆ ಪೋರ್ಟಲ್ನಲ್ಲಿ KA ಪೋರ್ಟಲ್ನಲ್ಲಿ ಒಂದು ಬಿಗ್ ಅಪ್ಡೇಟನ್ನು ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ನೋಟಿಸ್ ಫಾರ್ SC ಸ್ಟೂಡೆಂಟ್, ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಅಪ್ಡೇಟ್ KA ಪೋರ್ಟಲ್ನಲ್ಲಿ ಮಾಡಿದ್ದಾರೆ. ಸೊ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಆನ್ಲೈನ್ನಲ್ಲಿ ಅರ್ಜಿಗಳನ್ನು ದಾಖಲಿಸಬೇಕಾದಾಗ ಈಗಾಗಲೇ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿ ಒದಗಿಸಿದ್ದಾರೆ. UGCET 2026 ತಾವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಟ್ಯಾಬ್ನಲ್ಲಿ ಗಮನಿಸ್ಕೊಳ್ಳಿ. ಇಲ್ಲಿ CET 2026 ಹಾಗೂ ಕ್ರೈಸ್ 2026ಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಗಮನಕ್ಕೆ ಅಂತ ಇಂಪಾರ್ಟೆಂಟ್ ನೋಟ್ ನೀಡಿದ್ದಾರೆ. CET 2026ಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಗಮನಕ್ಕೆ ಅಂತಕ್ಕಂಥದ್ದು. ಸರ್ಕಾರ ಈಗಾಗಲೇ ಒಂದು ಒಳ ಮೀಸಲಾತಿಯ ಆದೇಶಗಳನ್ನು ಮಾಡಿರೋದ್ರಿಂದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಎನ್ನುವ ವರ್ಗೀಕರಣಗಳನ್ನು ಮಾಡಿರುವ ಕಾರಣದಿಂದ ಒಳ ಮೀಸಲಾತಿಯ ವಿವರಗಳು ಮುದ್ರಿತವಾಗಿರುವ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಜಾತಿ ಪ್ರಮಾಣಪತ್ರಗಳನ್ನು ತಹಸೀಲ್ದಾರರಿಂದ ಪಡೆದು RD ಸಂಖ್ಯೆಯನ್ನು CET ಆನ್ಲೈನ್ ಅರ್ಜಿಯಲ್ಲೇ ನಮೂದಿಸಬೇಕು ಅಂತ ಈಗಾಗಲೇ ಹೇಳಿದರೂ ಕೂಡ ಹಲವರು ಈ ಮೊದಲೇ ಪಡೆದಿರತಕ್ಕಂಥ ಒಳ ಮೀಸಲಾತಿಯ ಮುದ್ರಿತವಾಗಿಲ್ಲದ, ಅಂದರೆ ನಿಮಗೆ ಈಗಾಗಲೇ ಪಡೆದಿರ್ತಕ್ಕಂಥ ಹಳೆಯ ನಿಮ್ಮ ಜಾತಿ ಪ್ರಮಾಣಪತ್ರಗಳನ್ನು ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ. ಸೊ ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ಯಾರೆಲ್ಲ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿದ್ದೀರಿ ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ. ನಿಮಗೆ ಕೌನ್ಸಿಲಿಂಗ್ನಲ್ಲಿ ಸೀಟ್ ಅಲಾಟ್ ಆಗೋದು ಕೆಟಗರಿ ಮತ್ತು ರ್ಯಾಂಕ್ ಆಧಾರದ ಮೇಲೆ ಆಗಿರೋದ್ರಿಂದ ಈ ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಇದೆ. ಎಲ್ಲ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಈ ಅಪ್ಡೇಟನ್ನು ಗಮನಿಸ್ಕೊಂಡು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದಿಷ್ಟು ಅಪ್ಡೇಟ್ ಇದೆ. ಥ್ಯಾಂಕ್ ಯು ವೆರಿ ಮಚ್.